ಅಂದರೆ ಯೂಶ್ವಲಿ ಜನರಲ್ ಭಾವನೆ ಏನು ಅಂತ ಅಂದರೆ, ಈಗ ಒಂದು ಜ್ವರ ಬಂತು ಅಂದರೆ ಒಂದ್ಸಲ ನಾವು ಫಿಸಿಷಿಯನ್ ಹತ್ರ ಹೋಗ್ತೀವಿ, ಒಂದು ಕೋರ್ಸ್ ಬರೆದು ಕೊಡ್ತಾರೆ 3 ದಿವಸದ್ದು, ಅಲ್ಲಿಗೆ ಜ್ವರ ಕಮ್ಮಿ ಆಯಿತು ಅಂದರೆ ವಾಸಿ ಆಯಿತು ಅಂತದ್ದು ಭಾವನೆ. ಆದರೆ ಕ್ಯಾನ್ಸರಲ್ಲಿ ಆ ಥರ ಅಲ್ಲ ಅಂತ ನೀವು ಹೇಳ್ತಾ ಇರೋದಲ್ವಾ? ಸೊ ಬೇರೆ ಕಾಯಿಲೆಗಳಿಗೆ ಕಂಪೇರ್ ಮಾಡಿದ್ರೆ ಕ್ಯಾನ್ಸರು ತುಂಬ ಹಠಮಾರಿ, ಸ್ಟಬೋನ್ ಅಂತ ಹೇಳ್ತೀವಲ್ಲ, ಅದನ್ನು ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಈಗ ಒಂದು 20 ವರ್ಷದ ಹಿಂದೆನೂ ಸಹ ನಾವು ಎಷ್ಟೋ ಕ್ಯಾನ್ಸರ್ಗಳನ್ನ ಕ್ಯೂರ್ ಮಾಡೋಕ್ಕೂ ಸಹ ಆಗ್ತಾ ಇರಲಿಲ್ಲ. ಅಷ್ಟು ಜೋರು ಅದು ಎಲ್ಲ ಟೆಕ್ನಿಕ್ಸ್ ಯೂಸ್ ಮಾಡಿ ಅದು ಬೇರೆ ಕಡೆ ಹರಡುತ್ತೆ, ಮತ್ತು ಅಡ್ಕೊಂಬಿಡುತ್ತೆ. ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಮುಂದೆ ನಮ್ಮ ಟ್ರೀಟ್ಮೆಂಟ್ ಮುಗಿದ ಮೇಲೆ ಮತ್ತೆ ಚಿಗುರ್ಕೊಂಡು ವಾಪಸ್ ಬರುತ್ತೆ. ಸೊ ಅದು ನಮ್ಗೆ ತುಂಬ ಆಟ ಆಡ್ಸತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ನಾವು ಬೇರೆ ಬೇರೆ ಥರ ವಿಧಾನಗಳನ್ನ, ಈ ಮಹಾಭಾರತದ ಯುದ್ಧದಲ್ಲಿ ಎಷ್ಟೊಂದು ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾರಲ್ವ, ಅವರು ಚಕ್ರವ್ಯೂಹ ಮಾಡ್ತಾರೆ. ಸೊ ಬೇರೆ ಬೇರೆ ಟೆಕ್ನಿಕ್ಸ್ ನಾವು ಹೇಗೆ ಯುದ್ಧದಲ್ಲಿ ಯೂಸ್ ಮಾಡ್ತೀವಿ, ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳಲ್ಲ, ಕ್ಯಾನ್ಸರ್ ವಾರ್ ಅಂತ ಹೇಳ್ತೀವಿ. ಸೊ ಹೇಗೆ ನಾವು ಯುದ್ಧಗಳಲ್ಲಿ ಬೇರೆ ಬೇರೆ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಲ್ಲ, ಅದೇ ಥರ ಕ್ಯಾನ್ಸರ್ನು ಸಂಪೂರ್ಣ ಕಂಟ್ರೋಲ್ ಮಾಡೋಕ್ಕೆ ತುಂಬ ಟ್ರೀಟ್ಮೆಂಟ್ಸ್ನ ಯೂಸ್ ಮಾಡ್ತೀವಿ. ಬಟ್ ಪೇಷಂಟ್ಸ್ಗೆ ಏನಾಗುತ್ತೆ, ಅವರು ಅಷ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅರ್ಧಂಬರ್ಧ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಅವ್ರೇನು ಮಾಡ್ತಾರೆ, ಈಗ ಸ್ವಲ್ಪ ನಾ ಹೇಳಿದೆ ಗಡ್ಡೆ ಕಾಣಿಸ್ಕೋಬೋದು, ಗಡ್ಡೆ ಆಪ್ರೇಷನ್ ಮಾಡಿ ತೆಗೆದ್ಮೇಲೆ ಅವ್ರಿಗೆ ಮತ್ತೆ ಕೆಲವು ಟ್ರೀಟ್ಮೆಂಟ್ ಹೇಳ್ತೀವಿ ನಾವು, ಇದಾದಮೇಲೆ ನೀವು ರೇಡಿಯೇಷನ್ ಮಾಡಿಸ್ಕೋಬೇಕು, ಕೀಮೊಥೆರಪಿ ಮಾಡಿಸ್ಬೇಕು ಅಂತ ನಾವು ಹೇಳ್ತೀವಿ. ಬಟ್ ಪೇಷಂಟ್ಸ್ ಏನಾಗುತ್ತೆ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅವ್ರಿಗೆ ಅರ್ಥ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವರು ಇಲ್ಲ ಗಡ್ಡೆನೇ ತೆಗ್ದಾಯ್ತಲ್ಲ ಇನ್ನೇನು ಟ್ರೀಟ್ಮೆಂಟು ಅಂತ ಅರ್ಧಂಬರ್ಧ ಟ್ರೀಟ್ಮೆಂಟ್ ಮಾಡ್ಕೊಂಬಿಡ್ತಾರೆ. ಸೊ ಅದು ಫುಲ್ಲು ಟ್ರೀಟ್ಮೆಂಟ್ನ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟು. ಸೊ ನಾವು ಬರೀ ಆಪ್ರೇಷನ್ ಅಷ್ಟೇ ಸಾಕಾಗಲ್ಲ, ಕೆಲವೊಮ್ಮೆ ರೇಡಿಯೋಥೆರಪಿ ಅಂತ ಈ ವಿಕಿರಣಗಳು ಅಂದರೆ ನಾವು ಎಕ್ಸ್ರೇ ತೆಗಿಯೋಕ್ಕೆ ಯೂಸ್ ಮಾಡ್ತೀವಲ್ಲ, ಆ ಥರ ಎಕ್ಸ್ರೇಸ್ನ ಕೊಡಬೇಕಾಗತ್ತೆ. ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ನಾವು ಕೀಮೊಥೆರಪಿ ಅಂತ ಇಂಜೆಕ್ಷನ್ಸ್ನ ಕೊಡ್ತೀವಿ, ಟ್ಯಾಬ್ಲೆಟ್ಸ್ನ ಕೊಡ್ತೀವಿ. ಸೊ ಈ ಹನುಮಂತನ ಬಾಲದ ಥರ ತುಂಬ ಲಾಂಗ್ ಟ್ರೀಟ್ಮೆಂಟ್ ಇರುತ್ತೆ, ನಮ್ಮದು ಬರೀ ಒಂದು ಟ್ರೀಟ್ಮೆಂಟ್ ಇರಲ್ಲ. ಸೊ ಅದನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಯಾಕೆ ಈ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅಂತ ಅರ್ಥ ಮಾಡಿಕೊಂಡು ಪೇಷಂಟ್ಸು ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸು ಅದನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಅದು ಕೋಆಪ್ರೇಟ್ ಮಾಡಿದ್ರೆ ಏನಾಗುತ್ತೆ, ಕ್ಯಾನ್ಸರು ಸಕ್ಸಸ್ ಆಗಿ ಅಂದರೆ ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ.